ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನು ನಮ್ಮ ಊರ್ನವನಾಗಿದ್ರು ಪರವಾಗಿಲ್ಲ, ಆದ್ರೆ ಅವನ್ ಯಾರೋ ಅಬ್ಬೆಪಾರಿ, ಅದೆಲ್ಲಿಂದಾನೋ ಬಂದು ನಾನೇ ಊರಿಗೆ ಪಾಳ್ಯಗಾರ ಅಂತ ಮೆರಿತಾ ಇದ್ದಾನೆ. ಅವನು ಬರೀ ನನಗ್ ಮಾತ್ರ ತೊಂದರೆ ಕೊಡ್ತಾ ಇಲ್ಲ, ನನ್ನ ಇಡೀ ಕುಟುಂಬಕ್ಕೆ ಸಾಕಷ್ಟು ಹಿಂಸೆ ಕೊಡ್ತಾ ಇದ್ದಾನೆ. ನ್ಯಾಯವಾಗಿ ನೋಡಿದ್ರೆ ನನ್ನ ಮಗ ಊರಿನ ಚೇರ್ಮನ್ ಆಗ್ಬೇಕಿತ್ತು, ಆದ್ರೆ ಏನು ಸಂಬಂಧ ಇಲ್ಲದೆ ಇರೋ ಆ ಹಲಾಲ್ ಟೋಪಿ ನಿನ್ನ ಮಗ ಬಂದು ಆ ಚೇರ್ಮನ್ ಗಿರಿನೂ ಕಿತ್ಕೊಂಡ್ಬಿಟ್ಟ. ಅದಕ್ಕೆ ಅವನ್ ತಾಯಿ ಸಪೋರ್ಟ್ ಬೇರೆ. ಮಗ ಸುಳ್ಳು ಹೇಳ್ತಾನಂದ್ರೆ ತಾಯಿನೂ ಅವನ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತಿದ್ದಾಳೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗ್ BP ಜಾಸ್ತಿ ಆಗದೆ ಇರತ್ತೇನಮ್ಮ. ಹೀಗೆ ಬಿಟ್ರೆ ನನಗ್ ಸ್ವಲ್ಪ ದಿನದಲ್ಲಿ ಸ್ಟ್ರೋಕ್ ಕೂಡ ಹೊಡಿಬಹುದು. ಏನಂತೀರಮ್ಮ? ಸರ್, ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನೋಡಿ, ಮತ್ತೆ ನಿಮ್ ಬಾಯಿಂದ ಗೊತ್ತಿಲ್ಲ ಅನ್ನೋ ಉತ್ತರನೇ ಬರ್ತಾ ಇದೆ. ಭಾಗ್ಯಂನವ್ರೆ, ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳೋದ್ರಿಂದ, ಮಾತ್ರೆ ತಗೊಳ್ಳೋದ್ರಿಂದ ನನ್ನ BP ಕಡಿಮೆ ಆಗಲ್ಲ. ಅದಕ್ಕೊಂದು ಥೆರಪಿ ಇದೆ. ಆ ಥೆರಪಿ ಹೆಸರೇ ಮರ್ಡರ್. ಈ ಮರ್ಡರ್ ಥೆರಪಿಯಿಂದ ಸುಮಾರು ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಈ ಥೆರಪಿಗೆ ಹೆಚ್ಚಿಗೆ ದುಡ್ಡು ಖರ್ಚಾಗಲ್ಲ, ಸಮಯನೂ ವ್ಯರ್ಥ ಆಗಲ್ಲ. ಆದರೆ 2 ಸೈಡ್ ಎಫೆಕ್ಟ್ ಇದೆ. ಅಧಿಕಾರ ಕಳ್ಕೋಬೇಕಾಗತ್ತೆ ಅಥವಾ ಜೈಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ರೆಡಿ. ಸುಮ್ಮನೆ ಅವನ್ನ ನೆನ್ಸ್ಕೊಂಡು ದಿನೇ ದಿನೇ BP ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕಿಂತ ಅವನ್ನ ಸಾಯಿಸ್ಬಿಡೋದೇ ಒಳ್ಳೇದಲ್ವಾ? ಏನಂತೀರಾ? ಇದಕ್ಕೂ ನಿಮ್ಮ ಉತ್ತರ ನನಗೇನು ಗೊತ್ತಿಲ್ಲ ಸಾರ್ ಅಂತಾನೆ ಇರುತ್ತಾ? ನಾನು ಯಾರನ್ನೂ ಹೆದರ್ಸ್ತಾ ಇಲ್ಲ, ಬೆದರ್ಸ್ತಾ ಇಲ್ಲ. ನನ್ನ ಐಡಿಯಾನ ನಿಮ್ ಜೊತೆ ಹಂಚ್ಕೊಂಡೆ ಅಷ್ಟೆ. ಕೊಲೆ ಮಾಡೋದು ಎಷ್ಟೊತ್ತಮ್ಮ? 2 ನಿಮಿಷ. ಆದ್ರೆ ನನಗವ್ರ ತಾಯಿದೇ ಚಿಂತೆ. ಇರೋದು ಒಬ್ನೇ ಮಗ, ಮದುವೆ, ಮಕ್ಕಳು, ಮರಿ ಅಂತ ಬದುಕಿ ಬಾಳ್ಬೇಕಾಗಿರ್ಬೇಕಾದ್ರೆ ಅವನು ಎಲ್ಲೋ ಒಂದ್ ಕಡೆ ಒಂದು ಅನಾಥ ಹೆಣವಾಗಿ ಸಿಕ್ಬಾರ್ದಲ್ವಾ? ತಾಯಿ ಹೃದಯ ಅದನ್ನ ತಡ್ಕೊಳತ್ತಾ? ಇದು ಆ ತಾಯಿಗೆ ಅರ್ಥ ಆಗತ್ತೆ. ಹಾಗಾಗಿ ಒಂದಲ್ಲ ಒಂದಿನ ಊರಿಗೆ ಬಂದು ನಿಜ ಹೇಳ್ತಾರೆ ಅನ್ನೋ ನಂಬಿಕೆ ನಂದು. BP ಕಂಟ್ರೋಲಲ್ಲಿರೋವರೆಗೂ ಎಲ್ಲ ಕಂಟ್ರೋಲಲ್ಲಿರುತ್ತೆ. ಆಮೇಲೆ ನನಗೆ ಗೊತ್ತಿಲ್ಲಪ್ಪ. ಅಯ್ಯೋ, ನಾನು ನೋಡಿ ಮಾತ್ರೆ ತಗೊಂಡು ಹೋಗ್ತಿರೋರ್ನ ಅಡ್ಡದಾರಿಯಲ್ಲಿ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀನಿ. ನೀವು ಹೋಗಿಮ್ಮ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ.